ನಮಸ್ಕಾರ. ನಾನು ನಟಿ ನಿರೂಪಕಿ ಅಪರ್ಣ. PS ವಿಶ್ವವಿದ್ಯಾಲಯದ ಕನ್ನಡ ಕೂಟ ಕರ್ನಾಟಕ ರಾಜ್ಯೋತ್ಸವದ ವೀಕ್ಷಕರೇ, ಅಪ್ಪಟ ಕನ್ನಡದಲ್ಲಿಯೇ ನಿರೂಪಣೆ ಮಾಡ್ತಿದ್ದ ಅಪರ್ಣ ಧ್ವನಿಯನ್ನ ಕೇಳದವರೇ ಇಲ್ಲ. ಧ್ವನಿಯ ಮೂಲಕವೇ ರಾಜ್ಯದ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದಂತಹ ಸಾಧಕಿಯವರು. ಅಪರ್ಣ ನಿರೂಪಣೆಗೆ ನಿಂತರೆ ನಿರರ್ಗಳವಾಗಿ ಗಂಟೆಗಟ್ಟಲೆ ಕನ್ನಡದಲ್ಲಿಯೇ ಮಾತನಾಡ್ತಾ ಇದ್ರು. ಇವರ ನಿರೂಪಣಾ ಶೈಲಿಗೆ ಅಪ್ಪಟ ಕನ್ನಡಕ್ಕೆ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ವಿಶ್ವದ ಮೂಲೆ ಮೂಲೆಯಲ್ಲಿ ನೆಲೆಸಿರುವಂತಹ ಕನ್ನಡಿಗರ ಫೇವರೆಟ್ ನಿರೂಪಕಿ ಅವರು. ಆದರೆ ಅಂತಹ ಅದ್ಭುತವಾದ ಪ್ರತಿಭೆ ನಮ್ಮೆಲ್ಲರನ್ನ ಅಗಲಿದೆ. ಗುರುವಾರ ಬೆಂಗಳೂರಿನ ಬನಶಂಕರಿಯ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ ಕಾರಣದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಪರ್ಣ ಅವರು ಕನ್ನಡ ಚಿತ್ರರಂಗದಲ್ಲಿ ಓರ್ವ ಅದ್ಭುತವಾದಂತಹ ನಟಿ, ನಾಡು ಕಂಡಂತಹ ಪ್ರತಿಭಾವಂತ ನಿರೂಪಕಿ. ಅವರ ಕನ್ನಡ, ಅವರ ಗುಣ ಎಲ್ಲವೂ ಈಗ ನೆನಪು ಮಾತ್ರ. ಆದರೆ ಅವರ ಬದುಕಿನ ಕಥೆ ಅತ್ಯಂತ ಸ್ಫೂರ್ತಿದಾಯಕ. ಒಡಲಲ್ಲಿ ನೋವುಗಳು ತುಂಬಿದ್ರೂ ಲವಲವಿಕೆಯಿಂದ ಬದುಕಿದವರು. ಏಳು ಬೀಳಿನ ಜೀವನದಲ್ಲಿ ಗಟ್ಟಿಯಾಗಿ ನಿಂತು ಎಲ್ಲಾ ಕಷ್ಟಗಳನ್ನು ಎದುರಿಸಿದವರು. ಅದರಲ್ಲೂ ಅವರ ಕೊನೆಯ ಕ್ಷಣವಂತೂ ಎಂಥವರನ್ನು ಸಹ ಮನ ಕಲಕುವಂತೆ ಮಾಡುತ್ತೆ. 1966ರಲ್ಲಿ ಅಕ್ಟೋಬರ್ನಲ್ಲಿ ಜನಿಸಿದ ಅಪರ್ಣ ಅವರು ಮೂಲತಃ ಚಿಕ್ಕಮಗಳೂರಿನ ಪಂಚನಹಳ್ಳಿಯವರು. ಅದು 80ರ ದಶಕದ ಕಾಲ. ಆಗಷ್ಟೇ ಕರ್ನಾಟಕದಲ್ಲಿ ದೂರದರ್ಶನ ಆರಂಭ ಆದ ದಿನಗಳು. ಮೊದಲ ಸಲ ದೂರದರ್ಶನ ಕಂಡಾಗ ಅಪರ್ಣ ಅವರು ಬೆರಗುಗಣ್ಣಿನಿಂದ ನೋಡಿದ್ರು. ಆದರೆ ಮುಂದೊಂದು ದಿನ ದೂರದರ್ಶನವೇ ಬದುಕು ಕಟ್ಟಿಕೊಳ್ಳುವಂತೆ ಮಾಡುತ್ತೆ ಅನ್ನುವ ಕಲ್ಪನೆ ಅವರಿಗಿರಲಿಲ್ಲ. ಆರಂಭದಲ್ಲಿ ನಟನಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಅವರು ನಾಟಕದಲ್ಲಿ ಕಲಾವಿದೆ ಆಗಬೇಕು ಅನ್ನುವ ಕನಸನ್ನು ಹೊಂದಿದ್ರು. ಡ್ರಾಮಾ ಆಡಿಷನ್ ಮೂಲಕ ಕಲಾವಿದೆ ಆಗಬೇಕು ಅಂತ ಅಂದುಕೊಂಡಿದ್ರು. ಆ ಒಂದು ಕನಸಿನ ಹಕ್ಕಿಗೆ ರೆಕ್ಕೆ ಕಟ್ಟಿ ಹಾರುವಂತೆ ಸಹಾಯ ಮಾಡಿದವರು ಶ್ರೀನಿವಾಸ ಪ್ರಭು ಅವರು. ಸೂರ್ಯ ಅವರ ನಿರ್ದೇಶನದಲ್ಲಿ ನಾಪತ್ತೆಯಾದ ಪ್ರೇಮಿ ಎಂಬ ನಾಟಕದ ಮೂಲಕ ರಂಗಭೂಮಿಯನ್ನ ಪ್ರವೇಶ ಮಾಡಿದ ಅವರು ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಶ್ರೀನಿವಾಸ ಪ್ರಭು ರಂಗಭೂಮಿ ಕಲಾವಿದರಾದ ವಿಶ್ವನಾಥ್ ರಾವ್ ಹಾಗೆ ಮಂಗಳಾರಾವ್ ಅವರು ಹಾಗೆ ಭಾರತೀಯ ಚಿತ್ರರಂಗದ ಹೆಸರಾಂತ ನಟ ಪ್ರಕಾಶ್ ರೈ ಅವರ ಜೊತೆಯಲ್ಲೇ ರಂಗಭೂಮಿಯ ದಿನಗಳನ್ನು ಆರಂಭಿಸಿದ್ರು. ಇದು ಅವರನ್ನ ಸಿನಿಮಾ ರಂಗದವರೆಗೂ ಕರೆದುಕೊಂಡು ಹೋಗುತ್ತೆ. 1984ರಲ್ಲಿ ತೆರೆಕಂಡ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾದಲ್ಲಿ ಪಾರ್ವತಿ ಎಂಬ ಪಾತ್ರವನ್ನ ಮಾಡುವ ಮೂಲಕ ಬಣ್ಣದ ಲೋಕಕ್ಕೆ ಅಪರ್ಣ ಎಂಟ್ರಿ ನೀಡಿದ್ರು. ನಂತರದಲ್ಲಿ ಸಾಲು ಸಾಲು ಪಾತ್ರಗಳು ಅವರನ್ನ ಹುಡುಕಿಕೊಂಡು ಬರುತ್ತೆ. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ, ಈ ರೀತಿಯಾಗಿ ಸಾಲು ಸಾಲು ಕನ್ನಡ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ. ಬಳಿಕ ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದ ಅವರು ಇತ್ತೀಚೆಗಷ್ಟೇ ತೆರೆಕಂಡ ವಿಜಯ ರಾಘವೇಂದ್ರ ಅವರ ಗ್ರೇ ಗೇಮ್ಸ್ ಅನ್ನುವ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಇನ್ನು ಅಪರ್ಣ ಅವರು 1989ರಲ್ಲಿ ಬೆಂಗಳೂರಿನಲ್ಲಿ ನಿರೂಪಕಿಯಾಗಿ ಟೆಲಿವಿಷನ್ ಸೇರಿಕೊಳ್ತಾರೆ. ಕರ್ನಾಟಕದಲ್ಲಿ ದೂರದರ್ಶನ ಆರಂಭ ಆದ ದಿನದಿಂದಲೂ ಇವತ್ತಿನವರೆಗೂ ದೂರದರ್ಶನದ ಜೊತೆಗಿನ ನಂಟು ಬಿಗಿಯಾಗಿತ್ತು ಅನ್ನೋದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಇದು ಅಪರ್ಣ ಅವರ ಬಗ್ಗೆ ಬಹಳ ಹೆಮ್ಮೆಯ ವಿಚಾರ. ಇದೇ ಕಾರಣಕ್ಕೆ ಟೆಲಿವಿಷನ್ ಬಗ್ಗೆ ಅವರು ಸಹ ತುಂಬಾ ಅಭಿಮಾನವನ್ನ ಹೊಂದಿದ್ರು. ಡಿಡಿ ಚಂದನ ವಾಹಿನಿಯಲ್ಲಿ ಅಪರ್ಣ ಅವರು ಹೆಚ್ಚು ನಿರೂಪಕಿಯಾಗಿ ಕೆಲಸವನ್ನ ಮಾಡ್ತಾರೆ. ನಿರೂಪಕರಿಗೆ ಟಿವಿ ಪರದೆ ಮೇಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಅವಕಾಶ ಸಿಗುತ್ತೆ. ಹೀಗಾಗಿ ಅಪರ್ಣ ಅವರು ಸಹ ಆಗಿನ ಕಾಲದಿಂದಲೇ ಸೆಲೆಬ್ರಿಟಿ ಆಂಕರ್ ಆಗಿ ಗುರುತಿಸಿಕೊಂಡವರು. ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವಂತಹ ಅಪರ್ಣರ ಭಾಷಾ ಶುದ್ಧಿಯ ಬಗ್ಗೆ ಅಂದಿನಿಂದಲೂ ಎಲ್ಲರೂ ಹೊಗಳುತ್ತಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಸಾಹಿತ್ಯ ಸಮ್ಮೇಳನದವರೆಗೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರ ನಿರೂಪಣೆ ಮಾಡಿದ್ರೇನೆ ಚೆನ್ನ ಅನ್ನುವಷ್ಟರ ಮಟ್ಟಿಗೆ ಅವರು ಛಾಪು ಮೂಡಿಸಿದ್ರು. ಇನ್ನು 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸವನ್ನ ಶುರು ಮಾಡ್ತಾರೆ. ಇಲ್ಲಿ ಅವರು ಒಂದು ದಾಖಲೆಯನ್ನೇ ನಿರ್ಮಿಸ್ತಾರೆ. 1998ರಲ್ಲಿ ದೀಪಾವಳಿ ಪ್ರಯುಕ್ತ ಅಪರ್ಣ ಅವರು ನಿರಂತರ 8 ಗಂಟೆಗಳ ಕಾಲ ಕೆಲಸವನ್ನ ಮಾಡಿ ನಿರೂಪಣೆ ಮಾಡಿ ದಾಖಲೆಯನ್ನ ನಿರ್ಮಿಸ್ತಾರೆ. ಇಲ್ಲಿಯವರೆಗೆ ಅಪರ್ಣ ಅವರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡಿದ್ದಾರೆ. ಇದು ಸಹ ಬಹಳ ಹೆಮ್ಮೆಯ ವಿಚಾರ.
ಇವೆಲ್ಲದರ ಜೊತೆಗೆ ಅವರು ಧಾರಾವಾಹಿಯಲ್ಲೂ ನಟನೆಯನ್ನ ಶುರು ಮಾಡ್ತಾರೆ. 2003ರಲ್ಲಿ ಪ್ರಸಾರವಾಗ್ತಿದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಅಪರ್ಣಾ ಬಣ್ಣ ಹಚ್ಚಿದ್ರು. TN ಸೀತಾರಾಮ್ ಅವರ ಮುಕ್ತ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲದೆ ಮತ್ತೊಂದು ಜನಪ್ರಿಯ ಧಾರಾವಾಹಿ ಇಂತಿ ನಿನ್ನ ಸುಜಾತ ಧಾರಾವಾಹಿಯಲ್ಲೂ ಅಪರ್ಣಾ ಅವರು ನಟಿಸಿದ್ರು. ನಿಮ್ಮೆಲ್ಲರಿಗೂ ಅದು ನೆನಪಿರಬಹುದು. ಇತ್ತೀಚೆಗೆ ಅವರು ನನ್ನರಸಿ ರಾಧೆ ಹಾಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು. ಈ ರೀತಿಯಾಗಿ ರೇಡಿಯೋ, ಸಿನಿಮಾ, ಕಿರುತೆರೆ, ರಿಯಾಲಿಟಿ ಶೋ ಒಟ್ಟಾರೆ ಈ ಮನರಂಜನಾ ಕ್ಷೇತ್ರ ಯಾವ ರೀತಿಯಾಗಿ ಬೆಳೆಯುತ್ತಾ ಹೋಯ್ತೋ ಅವೆಲ್ಲದಕ್ಕೂ ಅಪರ್ಣಾ ಅವರು ಹೊಂದಿಕೊಳ್ತಾ ಹೋಗ್ತಾರೆ. ಬಿಗ್ ಬಾಸ್ ಸ್ಪರ್ಧಿಯಾಗಿಯೂ ಅವರು ಕಾಣಿಸಿಕೊಂಡಿದ್ದು ವಿಶೇಷ. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನ ಸ್ಪರ್ಧಿಯಾಗಿದ್ರು. ಅದರಲ್ಲಿ ಅವರು 41ನೇ ದಿನಕ್ಕೆ ಮನೆಯಿಂದ ಹೊರಗಡೆ ಬರ್ತಾರೆ. ಈ ಒಂದು ಶೋನಲ್ಲಿ ಅವರು ಎಲ್ಲರ ಜೊತೆಗೆ ಬೆರೆತು ಡ್ಯಾನ್ಸ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇನ್ನೊಬ್ಬರಿಗೆ ಇತ್ತೀಚಿನ ದಿನದಲ್ಲಿ ಮತ್ತಷ್ಟು ಖ್ಯಾತಿಯನ್ನ ತಂದುಕೊಟ್ಟಿದ್ದು ಮಜಾ ಟಾಕೀಸ್ ಕಾರ್ಯಕ್ರಮ. 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದಂತಹ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರವನ್ನ ಮಾಡಿದ್ರು. ಈ ಒಂದು ಕಾಮಿಡಿ ಶೋನಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಅವರು ಫೇಮಸ್ ಆಗಿದ್ರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು ಅಂತ ವರಲಕ್ಷ್ಮಿ ಡೈಲಾಗ್ ಹೊಡೆದು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು. ಹಾಸ್ಯದಲ್ಲಿ ಕೂಡ ಒಂದು ಲಿಮಿಟ್ ಅನ್ನು ಹಾಕಿಕೊಂಡು ವರಲಕ್ಷ್ಮಿ ಪಾತ್ರಕ್ಕೆ ಅಪರ್ಣಾ ಅವರು ತಮ್ಮದೇ ಆದ ರೀತಿಯಲ್ಲಿ ಜೀವವನ್ನು ತುಂಬಿದ್ರು. ಆದ್ರೆ ಬರುತ್ತಾ ಅವರು ಯಾಕೋ ಟ್ರೋಲ್ ಆಗ್ತಿದ್ದೀನಿ ಅಂತ ಅನಿಸಿ ಈ ಒಂದು ಕಾರ್ಯಕ್ರಮದಿಂದಲೂ ದೂರವಾಗ್ತಾರೆ. ಅಂದ್ರೆ ಸಾಮಾಜಿಕವಾಗಿ ಅವರು ಸ್ವಚ್ಛವಾಗಿರ್ಬೇಕು, ತಮ್ಮನ್ನ ತಾವು ಬಿಟ್ಟು ಕೊಡಬಾರ್ದು ಅನ್ನುವ ಲಿಮಿಟ್ ಅನ್ನು ಹಾಕಿಕೊಂಡು ಬದುಕಿದಂತವರು. ಇನ್ನು ಅಪರ್ಣಾ ಅವರು ಮನರಂಜನಾ ಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಅಪರ್ಣಾ ಅವರ ಧ್ವನಿ ಕೇವಲ ನಿರೂಪಣೆಗಷ್ಟೇ ಮೀಸಲಾಗಿರಲಿಲ್ಲ. ಅವರು ಹಿನ್ನೆಲೆ ಧ್ವನಿ ನೀಡುವ ಕೆಲಸವನ್ನು ಸಹ ಮಾಡ್ತಾ ಇದ್ರು. ಅದರಲ್ಲೂ ಬೆಂಗಳೂರಿಗರಿಗೆ ಅಪರ್ಣಾ ಅವರ ಧ್ವನಿ ಚಿರಪರಿಚಿತ ಅಂತಲೇ ಹೇಳಬಹುದು. ಯಾಕಂದ್ರೆ ಬೆಂಗಳೂರಿನ ಮೆಟ್ರೋದ ಧ್ವನಿ ಕೂಡ ಅಪರ್ಣಾ ಅವರದ್ದೇ. 2014ರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋ ಶುರುವಾದಂತಹ ಸಂದರ್ಭದಲ್ಲಿ ರೈಲಿನ ಒಳಗಡೆ ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡುವ, ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿ ನೀಡಿದ್ದು ಇದೇ ಅಪರ್ಣಾ ಅವರು. ಮೆಟ್ರೋಗೆ ಒಂದು ಕಳೆ ಬಂದಿದ್ದೇ ಇವರ ಧ್ವನಿಯಿಂದ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವರ ಧ್ವನಿಯನ್ನ ಮೆಟ್ರೋದಲ್ಲಿ ಮೊಳಗೋದಕ್ಕೆ ಆರಂಭ ಆದ ಮೇಲೆ ಕನ್ನಡಿಗರು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಆಗ ಸ್ವತಃ ಅಪರ್ಣಾ ಅವರು ಮೆಟ್ರೋದಲ್ಲಿ ತಮ್ಮದೇ ಧ್ವನಿಯನ್ನ ಕೇಳೋದಕ್ಕೆ ಹೋಗಿದ್ರು. ಈ ಒಂದು ವಿಚಾರವನ್ನ ಅಪರ್ಣಾ ಅವರೇ ಸ್ವತಃ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ರು. ಇದಲ್ಲದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, BSNL, ಏರ್ಟೆಲ್ ಮುಂತಾದ ಸಂಸ್ಥೆಗಳಿಗೂ ಅವರು ಧ್ವನಿಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳನ್ನು ಬಹುಪಾಲು ಅವರೇ ನಿರೂಪಿಸ್ತಾ ಇದ್ರು. ಇನ್ನು ಅಪರ್ಣಾ ಅವರು ತಮ್ಮ ಜೀವನದಲ್ಲಿ ಹಲವು ಬಾರಿ ಟೀಕೆಯನ್ನ ಸಹ ಎದುರಿಸಿದ್ರು. ಈ ಬಗ್ಗೆಯೂ ಅವರು ಮನಬಿಚ್ಚಿ ಮಾತನಾಡಿದ್ರು. ಸಿನಿಮಾಗಳಲ್ಲಿ ಅವಕಾಶವನ್ನ ಕೇಳುತ್ತಾ ಹೋಗಿರಲಿಲ್ಲ. ನನಗೆ ಬಂದಂತಹ ಅವಕಾಶವನ್ನ ನಿಷ್ಠೆಯಿಂದ ಮಾಡಿದ್ದೆ. ಡ್ಯಾನ್ಸ್ ಅಷ್ಟಾಗಿ ಬರ್ತಾ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಅದೃಷ್ಟವಶಾತ್ ನಿರೂಪಣೆ ಕೈ ಹಿಡಿತು. ನಂತರದಲ್ಲಿ ಧಾರಾವಾಹಿಗೆ ಬಂದಂತಹ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಅವಕಾಶ ಸಿಗ್ಲಿಲ್ಲ. ಈ ಕಾರಣಕ್ಕಾಗಿ ಕಿರುತೆರೆಗೆ ಬಂದ್ರು ಅಂತ ಟೀಕೆಯನ್ನ ಮಾಡಿದ್ರು. ಆ ಮಾತುಗಳು ಸ್ವಲ್ಪ ಬೇಸರಕ್ಕೆ ಕಾರಣವಾಗಿತ್ತು ಅಂತ ಅಪರ್ಣಾ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ 20 ವರ್ಷಗಳ ನಂತರದಲ್ಲಿ ಅವರು ಸಿನಿಮಾ ರಂಗಕ್ಕೆ ರೀಎಂಟ್ರಿ ಕೊಟ್ರು. ಗ್ರೇ ಗೇಮ್ಸ್ ಅನ್ನುವ ಸಿನಿಮಾದಲ್ಲಿ ನಟಿಸುವ ಮೂಲಕ ಅಪರ್ಣಾ ಅವರು ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿದ್ರು. ಇನ್ನು ಅಪರ್ಣಾ ಅವರ ವೈಯಕ್ತಿಕ ಜೀವನವನ್ನ ನೋಡೋದಾದ್ರೆ 2005ರಲ್ಲಿ ನಾಗರಾಜ್ ವಸ್ತಾರೆ ಅವರನ್ನ ತಮ್ಮ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ತಾರೆ. ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರು ಕವಿಯೂ ಸಹ ಹೌದು. ಸಾಹಿತ್ಯ ಲೋಕದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದಾರೆ. ಆದರೆ ಈ ಜೋಡಿಗೆ ಮಕ್ಕಳು ಇಲ್ಲ ಅಂತ ಹೇಳಲಾಗಿದೆ. ಆ ಒಂದು ನೋವು ಸಹ ಅಪರ್ಣಾ ಅವರಿಗಿತ್ತು ಎನ್ನಲಾಗಿದೆ. ಇದಲ್ಲದೆ ಅವರಿಗೆ ನಿರೂಪಣಾ ಶಾಲೆಯನ್ನ ತೆರೆಯಬೇಕೆಂಬ ಮಹದಾಸೆ ಇತ್ತಂತೆ. ಅದರ ಬಗ್ಗೆ ಅವರು ಪದೇ ಪದೇ ಸ್ನೇಹಿತರ ಬಳಿ ಮಾತನಾಡ್ತಿದ್ರಂತೆ. ಸ್ನೇಹಿತರ ಜೊತೆಯಲ್ಲಿ ಆ ಒಂದು ಮಹದಾಸೆಯ ಬಗ್ಗೆ ಹಂಚಿಕೊಂಡಿದ್ರಂತೆ. ಆದರೆ ಕೊನೆಗೂ ಅದು ಸಾಧ್ಯವಾಗಲಿಲ್ಲ. ಇನ್ನು ಅವರ ಕೊನೆಯ ದಿನಗಳಂತೂ ಎಂಥವರನ್ನೂ ಸಹ ಮನ ಕಲುಕುವಂತಿತ್ತು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲ ದಿನಗಳಿಂದ ಅವರು ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ರು.
ಕಳೆದ 2 ವರ್ಷದಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. 4ನೇ ಸ್ಟೇಜ್ ಕ್ಯಾನ್ಸರ್ಗೆ ಇತ್ತೀಚೆಗೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆ ಒಂದು ಹಂತಕ್ಕೆ ಬರುವಷ್ಟರಲ್ಲಿ ಅವರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿತ್ತು. ಕೊನೆಗೆ ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸಿದ್ರು ಅಂತ ಹೇಳಿದ್ರೆ ಊಟ ಮಾಡೋಕೆ ಆಗದಂತಹ ಪರಿಸ್ಥಿತಿ ಇತ್ತು. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಅಪರ್ಣಾ ಅವರು ಜುಲೈ 11ರ ಸಂಜೆ 9:45ಕ್ಕೆ ನಿಧನರಾಗಿದ್ದಾರೆ. ಇನ್ನು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಟದಲ್ಲಿ ನಾವು ಸೋತಿದ್ದೇವೆ ಅಂತ ಅಪರ್ಣಾ ಅವರ ಪತಿ ಕಣ್ಣೀರಿಟ್ಟಿದ್ದಾರೆ. ಆದರೆ ಅಪರ್ಣಾ ಅವರಿಗೆ ಕ್ಯಾನ್ಸರ್ ಬಂದಿರೋ ವಿಚಾರ ತಿಳಿದಿದ್ರೂ ಅವರು ಮಾನಸಿಕವಾಗಿ ಕುಗ್ಗಿರಲಿಲ್ಲ. ಡಾಕ್ಟರ್ ಕೇವಲ 6 ತಿಂಗಳು ಬದುಕಬಹುದು ಅಂತ ಹೇಳಿದ್ರು ಸಹ ಅಂತರಾಳದಲ್ಲಿ ಎಷ್ಟೇ ನೋವಿದ್ರೂ ಅವರು 2 ವರ್ಷಗಳ ಕಾಲ ಲವಲವಿಕೆಯಿಂದ ಬದುಕಿದ್ರು. ಅಂತಹ ಛಲಗಾತಿ ನಮ್ಮ ನಾಡಿನ ಹೆಮ್ಮೆಯ ಅಪರ್ಣಾ ಅವರು. ಇನ್ನು ಅವರ ಪತಿ ನಾಗರಾಜ್ ಅವರು ಸಹ ಅಪರ್ಣಾ ಅವರಂತೆಯೇ ಪ್ರಜ್ಞಾವಂತರು ಹಾಗೆ ಪ್ರಬುದ್ಧರು. ಪತ್ನಿಯನ್ನ ಕಳೆದುಕೊಂಡಂತಹ ನೋವಿನ ಸಮಯದಲ್ಲೂ ಪರಿಸರ ಕಾಳಜಿಯನ್ನು ತೋರಿದ್ದಾರೆ. ಅಂತಿಮ ದರ್ಶನಕ್ಕೆ ಬರುವವರು ಖಾಲಿ ಕೈಯಲ್ಲಿ ಬರಬೇಕು. ಪ್ಲಾಸ್ಟಿಕ್ ಹಾಗೆ ಬೊಕ್ಕೆಗಳನ್ನ ದಯವಿಟ್ಟು ತರಬೇಡಿ. ಅವುಗಳು ಕೆಲವು ಗಂಟೆಗಳ ಬಳಿಕ ಕಸವಾಗೋದ್ರಿಂದ ಆ ಮೂಲಕವಾಗಿ ಪರಿಸರ ಮಾಲಿನ್ಯ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ವಸ್ತಾರೆಯವರು ಸೂಚನೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ಒಂದು ಅದ್ಭುತ ಪ್ರತಿಭೆಯನ್ನ ಕನ್ನಡ ನಾಡು ಕಳೆದುಕೊಂಡಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಪರ್ಣಾ ಅವರ ಜೀವನದ ಬಗ್ಗೆ. ಅವರ ಸ್ಫೂರ್ತಿದಾಯಕ ಬದುಕಿನ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.